ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಸುಮಾರು 9,30,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ರೆ ಎಲ್ಲಪ್ಪ ಅಂದ್ರೆ PM ಕಿಸಾನ್ ಅಲ್ಲಿ. ಹೌದು ಸ್ನೇಹಿತರೆ, 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಕೇಂದ್ರದಿಂದ ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ 2,000 ಹಣ ಮತ್ತೆ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ 10,000ಕ್ಕೆ ಏರಿಕೆ ಆಗ್ತಾ ಇದೆ ಅಂತಕ್ಕಂತಹ ಮಾಹಿತಿ ಕೂಡ ಕೇಳ್ಪಟ್ಟಿರ್ತೀರಿ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈ 10,000 ಜಮಾ ಆಗ್ತಾ ಇದೆಯಾ? ಈ ಎಲ್ಲ ವಿಷಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೆಚ್ಚಾಗಿದ್ದೆ ಆದ್ರೆ ಯಾವ ರೈತರಿಗೆ ಹಣ ಜಮಾ ಆಗ್ತಾ ಇದೆ ಈ ಎಲ್ಲ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ, ಎಷ್ಟು ಹಣ ಜಮಾ ಆಗ್ತಾ ಇದೆ, ಈ ಎಲ್ಲ ವಿಷಯವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾದ ಮಾಹಿತಿ, ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದರೆ, ವೀಕ್ಷಕರೇ, PM ಕಿಸಾನ್ ಯೋಜನೆಯಲ್ಲಿ 20ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಿಲ್ಲ, ಯಾವುದೇ ರೀತಿ ಬೇರೆ ದೋಷಗಳು ಕೂಡ ಕಂಡು ಬಂದಿಲ್ಲ. ಯಾರಿಗೆ ಹಣ ಬಂದಿಲ್ಲ ಅಂತ ಏನನ್ನೋದಿಲ್ಲ. ಯಾರು ಎಲಿಜಿಬಲ್ ಇದ್ದೀರಿ, ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ 20,000 ಕೋಟಿ ಹಣ ಒಂದೇ ಒಂದು ಕಂತಿನಲ್ಲಿ ರಿಲೀಸ್ ಮಾಡ್ತಕ್ಕಂಥದ್ದು. ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲ್ಲದೆ 2 ಮತ್ತು ಅಥವಾ 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಒಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಹೌದು, ಈ ಒಂದು 20ನೇ ಕಂತಿನ ಹಣ 2,000 ಕೇಂದ್ರದಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದರೆ 20,000 ಕೋಟಿ ಹಣವನ್ನು ರಿಲೀಸ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. 9,30,00,000 ಫಲಾನುಭವಿಗಳಿದ್ರಿ. ಪ್ರತಿ 4 ತಿಂಗಳಿಗೊಮ್ಮೆ 2,000 ವಾರ್ಷಿಕವಾಗಿ 6,000 ಹಣ ಜಮಾ ಆಗ್ತದೆ. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಹಾಗಾದರೆ ಇಲ್ಲಿ 10,000ಕ್ಕೆ ಏರಿಕೆ ಆಗಿದೆಯಾ? ಯಾವ ದಿನಾಂಕದಂದು ಜಮಾ ಆಗುತ್ತೆ ಇದನ್ನು ನಾವು ತಿಳ್ಕೊಳ್ಳೋಣ. ಮತ್ತು PM ಕಿಸಾನ್ ಯೋಜನೆ ಹಣ ನಮಗೆ ಜಮಾ ಆಗ್ತಾ ಇಲ್ಲ, ಪೆಂಡಿಂಗ್ ಉಳಿತಾ ಇದೆ. ಈ ರೀತಿನೂ ಕೂಡ ಸಾಕಷ್ಟು ರೈತರು ಇರ್ತೀರಿ. ನಿಮಗೆ ಯಾವ ರೀತಿಯಾಗಿ ಜಮಾ ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಈಗ 10,000ದ ಬಗ್ಗೆ ನಾವು ಮಾತುಕತೆ ಮಾಡೋಣ. ಇಲ್ಲಿ 10,000ಕ್ಕೆ ಏರಿಕೆ ಆಗಿದೆ ಅಥವಾ 5,000ಕ್ಕೆ ಏರಿಕೆ ಆಗಿದೆ, ಈ ರೀತಿ ಏನಾದರೂ ನೀವು ಈ ಒಂದು ಹೇಳಿಕೆಗಳನ್ನು ಕೇಳ್ಪಟ್ಟಿದ್ದೆ ಆದರೆ ಇದು ಸುಳ್ಳು ಸುದ್ದಿ ಆಗಿರತ್ತೆ. PM ಕಿಸಾನ್ ಯೋಜನೆಯಲ್ಲಿ 2,000 ಒಬ್ಬ ರೈತರಿಗೆ ಮಾತ್ರ ಹಣ ಜಮಾ ಆಗತ್ತೆ. ಹೌದು ಸ್ನೇಹಿತರೆ, ಒಂದು ಕಂತಿನಲ್ಲಿ 2,000 ವಾರ್ಷಿಕವಾಗಿ 6,000 ನಿಮ್ಮ ಖಾತೆಗಳಿಗೆ ಬರುತ್ತೆ. ಇಲ್ಲಿ ಪ್ರತಿ ತಿಂಗಳು ಕೂಡ ಪ್ರತಿ 4 ತಿಂಗಳಿಗೊಮ್ಮೆ 10,000 ಕೊಟ್ಟಿದ್ರೆ ಒಬ್ಬರಿಗೇನೆ 30,000 ಹಣ ಕೊಡಬೇಕಾಗ 40,000 ಟೋಟಲಿ 3 ಕಂತುಗಳು ಒಂದು ವರ್ಷದಲ್ಲಿ ಬರುತ್ತೆ. 30,000 ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗತ್ತೆ. ಹೀಗೇನಾದರೂ ಮಾಡಿದ್ದೆ ಆದರೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸ್ಕೊಳ್ಬೇಕಾಗತ್ತೆ, ಆರ್ಥಿಕ ಸಾಲಗಳನ್ನು ಮಾಡಬೇಕಾಗತ್ತೆ. ಸಾಕಷ್ಟು ಈ ರೀತಿ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ. ಅದಕ್ಕೋಸ್ಕರ ಈಗೇನು ಕೊಡ್ತಾ ಇದ್ದಾರಲ್ಲ, ಇದು ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ, ನಿಮಗೂ ಕೂಡ ಹೆಲ್ಪ್ ಆಗಿರುತ್ತೆ. ಹೌದಲ್ವಾ? ಈಗ 2,000 ಕೊಟ್ಟಿದ್ದೆ ಆದರೆ ನಿಮಗೂ ಕೂಡ ಹೆಲ್ಪ್ ಆಗತ್ತೆ ಎಲ್ಲೋ ಒಂದು ಕಡೆ. ಈ ಕಡೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಅನಿಸೋದಿಲ್ಲ. ಆದರೆ 10,000 ಗಟ್ಟಲೆ ಕೊಟ್ಟಿದ್ದೆ ಆದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ, ಸರ್ಕಾರದ ಖಜಾನೆ ಖಾಲಿ ಆಗತ್ತೆ, ಮತ್ತು ನಮ್ಮ ಮೇಲೆ ಟ್ಯಾಕ್ಸ್ ಹೊರೆ ಹೆಚ್ಚಾಗತ್ತೆ, ಬೆಲೆಗಳ ಏರಿಕೆ ಆಗತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಒಂದಾದ್ಮೇಲೆ ಒಂದು ಬರುತ್ತೆ. ಇಲ್ಲಿ ಸರ್ಕಾರಕ್ಕೆ ಹಣ ಹೋಗೋದೇ ನಮ್ಮಿಂದ, ನಮಗೆ ಸಿಗೋದು ಸರ್ಕಾರದಿಂದ. ಈ ರೀತಿ ರೊಟೇಟ್ ಆಗ್ತಾ ಇರ್ತದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಟ್ಟಿದ್ದೆ ಆದರೆ ಬೆಲೆಗಳು ಕೂಡ ಏರಿಕೆ ಆಗೋದು ನಿಶ್ಚಿತ. ಅದಕ್ಕೋಸ್ಕರ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ರೆ ಮಾತ್ರ ಬೆಟರು. ಈಗ ಗೃಹಲಕ್ಷ್ಮಿ ಯೋಜನೆಯನ್ನೇ ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದು. ಈಗ ಪ್ರತಿ ತಿಂಗಳು 2,000 ಕೊಡ್ತಾ ಹೋಗಿ ಈಗ ಸರ್ಕಾರದ ಖಜಾನೆ ಖಾಲಿಯಾಗಿರ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಹೊರೆ ಬಂದಿರತಕ್ಕಂಥದ್ದು ನೋಡ್ತಾ ಇದ್ರಿ. ಸಾಲ ಕೂಡ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಕಾಯ್ದು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ 20ನೇ ತಾರೀಕು, ಇದೇ ಜೂನ್ ತಿಂಗಳು 20ನೇ ತಾರೀಕು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. 20,000 ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಿದೆ. ಸೊ ಈಗ ನೇರವಾಗಿ ನಿಮ್ಮ ಖಾತೆಗಳಿಗೆ ಯಾವ ದಿನಾಂಕದಂದು ಕಮೆಂಟ್ ಮಾಡಿ ತಿಳಿಸಿ. 20ನೇ ತಾರೀಕು, ಓಕೆನಾ? 20ನೇ ತಾರೀಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಮಗೂ ಕೂಡ ಕ್ಲಿಯರಿಟಿ ಸಿಗ್ತದೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಅಂತ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. 20ನೇ ತಾರೀಕು ಸುಮಾರು 11 ಗಂಟೆ ಅಥವಾ 12 ಗಂಟೆಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇನ್ನು ಜಮಾ ಆಗಿಲ್ಲಪ್ಪ ಅಂದರೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡ್ಬೋದು. ಭೇಟಿ ಕೊಟ್ಟದ್ದೇ ಆದರೆ ಏನಾಗಿದೆ ಅಂತಕ್ಕಂಥ ಪ್ರಾಬ್ಲಮನ್ನು ಹೇಳ್ತಾರೆ, ಅದನ್ನು ನೀವು ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ಕೊಳ್ಬೋದು. ಓಕೆನಾ?
ಮತ್ತು ಇದನ್ನೇ ಹೊರತುಪಡಿಸಾಗಿ ಏನೇ ಇದ್ರೂ ಕ್ವಶನ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಖಂಡಿತವಾಗಲೂ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಂತ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.